ಕರೆಕ್ಟ್ ಆಗತ್ತಲ್ಲ ಅಂತ ಹೇಳಿದ್ರಲ್ಲ. ಮೂಮೆಂಟ್ ಹಾಕೋದು ಅವರು ಮತ್ತೆ ಒಂದು ಜಿಲ್ಲೆ ಅಲ್ಲ, ಒಂದು ಇದಲ್ಲ. ತರಗನಹಳ್ಳಿ ಅಲ್ಲ, ತರಗನಹಳ್ಳಿ ಗಂಟಾಪುರದ ಹೊರಟು ಇಲ್ಲಿ ಬಂದು ತರನಹಳ್ಳಿ ಗ್ರಾಮಕ್ಕೆ ಬಂದು ಬಸವೇಶ್ವರ ತರಗನಹಳ್ಳಿ ಗ್ರಾಮದಲ್ಲಿ ಹೊನ್ನಾಳಿಯ ಮಾಜಿ ಶಾಸಕರು ನಮ್ಮ ನಾಯಕರಾಗಿರುವಂತ ರೇಣುಕಾಚಾರ್ಯರ ನೇತೃತ್ವದಲ್ಲಿ ವಿಕಸಿತ ಭಾರತ ಜಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಏನು ಕನಸಿನ ಕೂಸು ಪ್ರತಿ ಗ್ರಾಮಕ್ಕೆ ತೆರಳಿ ರೇಣುಕಾಚಾರ್ಯ ಅವರು ತಮ್ಮ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಪಪ್ರಚಾರ ನಡೀತಾ ಇದೆ, ಇದರ ವಿರುದ್ಧ ಒಂದು ಜನಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಪ್ರತಿ ಗ್ರಾಮಕ್ಕೆ ತೆರಳಿ ಮಾಡ್ತಾ ಇದ್ದಾರೆ. ಇವತ್ತು ತರಗನಹಳ್ಳಿನಲ್ಲಿ ಬಹಳ ಅದ್ದೂರಿಯಾಗಿ ಏನು ಕಳೆದ ಕೆಲವು ದಿನಗಳಿಂದ ಏನು ಅವರು ಜನಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡ್ತಾ ಇದ್ರು, ಅದರ ಒಂದು ಸಮಾರೋಪ ಕಾರ್ಯಕ್ರಮ ನಡೀತಾ ಇದೆ. ಸರ್, ಇನ್ನೊಂದು ಶಿರೇಟಿಯಲ್ಲಿ ಶಾಸಕರು ನೋಡ್ತೇನೆ, ಪೂರ್ಣ ಮಾಹಿತಿ ತಗೊಂಡು ನಾ ಮಾತನಾಡ್ತೇನೆ. ಅಲ್ಲ, ಮಾಹಿತಿ ತಗೊಂಡು ಆಮೇಲೆ ಮಾತಾಡ್ತೇನೆ. ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ ಎಲ್ಲಿಗೆ ಬಂದ್ ಮುಟ್ಟಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಏನ್ ವಿಧಾನಸೌಧದಲ್ಲಿ ಘೋಷಣೆ ಹಾಕಿದ್ರು, ಅವರ ಮೂಳೆ ಮುರಿತಕ್ಕಂತ ಕೆಲಸ ಮಾಡ್ಬೇಕಾಗಿತ್ತು, ಸರ್ಕಾರ ಮಾಡ್ಲಿಲ್ಲ. ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಬಾಗಲಕೋಟೆನಲ್ಲಿ ಬಹಳ ಶಾಂತಿಯುತವಾಗಿ ಏನ್ ಇಡೀ ದೇಶದಲ್ಲಿ ಒಂದು ಸ್ವರಾಜ್ಯದ ಕಿಚ್ಚನ್ನು ಹಚ್ಚಿದಂತ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಬಹಳ ಸಮಾಧಾನವಾಗಿ ಮೆರವಣಿಗೆ ನಡೀತಾ ಇದ್ರು ಸಹ, ಆ ಮೆರವಣಿಗೆ ಮೇಲೆ ಕಲ್ಲು ತೂರುವಂತ ಏನು ಕೆಲವು ದೇಶದ್ರೋಹಿಗಳು ಮಾಡಿದ್ದಾರೆ. ನಾನು ನನ್ನನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಆಗ್ರಹ ಪಡಿಸಿದ್ದೇನೆ, ಇಂಥ ದೇಶದ್ರೋಹಿಗಳನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಬೇಕು. ಇವ್ರ ಯೋಗ್ಯತೆ ಮಾಡೋದಕ್ಕಾಗಲ್ಲ, ಅದೇ ದುರಂತ. ಮುಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾಗ ಇವ್ರಿಗೆ ತಕ್ಕ ಶಾಸ್ತ್ರ ನಾವು ಮಾಡ್ತೇವೆ. ಪಟ್ಟಭದ್ರತಾಕ್ಷಿಗಳು ಸಿಎಂ ನಾನು ಬದಲಾವಣೆ ಮಾಡಕ್ಕೆ ಹೋಗ್ತಿದ್ದಾರೆ ಅಂತ ಭಾಷಣದಲ್ಲಿ ಮಾತಾಡ್ತೇವೆ.